ನಮಸ್ಕಾರ ಎಲ್ಲರಿಗೂ. ನೋಡಿ, ಇಲ್ಲಿ ಮಹಾನಟಿ ಸೀರೆ ತಯಾರು ಮಾಡೋದು. ನನಗೆ ನಿನ್ನೆ ಒಬ್ಬರು ಈ ಸೀರೆನ ಆರ್ಡ್ರ್ ಮಾಡಿದ್ರು. ಅವರು ಈ ಸೀರೆ ನೈಯೋದನ್ನ ವಿಡಿಯೋ ನೋಡಬೇಕು ಅಂತ ಹೇಳಿದ್ರು. ನೋಡಿ, ಈ ಸೀರೆ ಯಾಕೆ ಸ್ವಲ್ಪ ಕಾಸ್ಟ್ ಆಗುತ್ತೆ ಅಂದರೆ, ಈ ಸೀರೆ ತಯಾರಾಗೋದು ಈ ಥರ ತಯಾರಾಗುತ್ತೆ. ಅಂದರೆ ಕಂಟಿನ್ಯೂ ಆಗಿ ಈ ಥರ ವೀವಿಂಗ್ ಮಾಡ್ತಾ ಹೋಗ್ತಾ ಇದ್ದರೆ ಆಗೋದಕ್ಕೆ, ಸೀರೆ ಆಗೋದಕ್ಕೆ ಅಷ್ಟೊಂದು ಟೈಮ್ ಹಿಡಿಯುತ್ತೆ. ಬಟ್ ನಮ್ಮಲ್ಲಿ ಮಂಚಿ ಸಿಲ್ಕ್ಸಲ್ಲಿ ನೋಡಿ, ನಮ್ಮಲ್ಲಿ ನಯೋ ಅಂಥ ಸೀರೆಗಳು ಜಾಸ್ತಿ ಈ ಥರ 3 ಶೆಟಿಲ್ ಲೂಮ್ಸ್ ಜಾಸ್ತಿ ಇದೆ. ಅಂದರೆ 3 ಲಾಳಿ ಬಳಸಿ ನಯ್ಯೋಂಥ ಮಗ್ಗುಗಳು ನಮ್ಮಲ್ಲಿ ತುಂಬ ಜಾಸ್ತಿ ಇದೆ. ಇಷ್ಟೊಂದು ನೋಡಿ, 12 ಇಂಚ್ ಬಾರ್ಡ್ರು ಕಾಂಟ್ರಾಸ್ಟಲ್ಲಿ ಇದನ್ನು ಇಷ್ಟು ದೊಡ್ಡ ಲಾಳಿ ಇಟ್ಕೊಂಡು ಇದನ್ನು ಕಾಂಟ್ರಾಸ್ಟ್ ಕೊಟ್ಟು ತೆಗೆಯೋದಿದೆ ಅಲ್ವಾ, ತುಂಬ ಲೇಟ್ ಪ್ರೊಸೆಸ್ಸು. ನೀವು ನೋಡ್ತಾ ಇದ್ದರೆ ಗೊತ್ತಾಗುತ್ತೆ ಒಂದು ಪಿಕ್ ನಯ್ಯೋದಕ್ಕೆ ಎಷ್ಟು ಟೈಮ್ ತೊಗೊಳುತ್ತಿದೆ ಅಂತ. ಇದು ಆ ಬುಟ್ಟ ಟರ್ನ್ ನಡೀತಾ ಇದೆ, ಅಲ್ಲಿ ಗಂಡ ಬೆರುಂಡ ಬುಟ್ಟ ಇದೆ ಅಲ್ವಾ, ಆ ಗಂಡ ಬೆರುಂಡ ಬುಟ್ಟ ಟರ್ನ್ ಮಾಡ್ತಾ ಇರೋದು. ಖಂಡಿತ ಈ ಥರ ಕಲೆಕ್ಷನ್ಸು ಮಂಚಿ ಸಿಲ್ಕ್ಸಲ್ಲಿ ಯಾವಾಗಲೂ ಬರುತ್ತೆ. ನೀವು ನೋಡ್ಬೋದು ಬ್ಲ್ಯಾಕ್ ಆರೆಂಜ್ ಇದು. ಇದರಲ್ಲಿ ಬೇರೆಯವರು 2-3 ಕಲರ್ ಬೇರೆ ಕೂಡ ಆರ್ಡರ್ ಕೊಟ್ಟಿದ್ದಾರೆ. ಖಂಡಿತ ಆ ಕಲರ್ ಸೀರೆಗಳಿಗೋಸ್ಕರ ಕೂಡ ನೀವು ಬರ್ಬೋದು. ಬುಟ್ಟ ಕೂಡ ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಅಂತ. ನಿಮಗೆ ರಿವರ್ಸಲ್ಲಿ ಕಾಣ್ತಾ ಇದೆ ಅಂದ್ಕೊಳ್ತೀನಿ. ಅಲ್ಲಿ ಬುಟ್ಟ ಟರ್ನ್ ಆಗ್ತಾ ಇದೆ. ಇಲ್ಲಿ ನೋಡ್ಬೋದು, ಇಲ್ಲಿ ನೀವು ಆ ಬುಟ್ಟ ಟರ್ನ್ ಮಾಡ್ತಾ ಇದ್ದಾರೆ. ಈ ಥರ ಸೀರೆ ತಯಾರಾಗೋದಕ್ಕೆ 10 ರಿಂದ 15 ದಿವಸ ಆಗುತ್ತೆ. ಕರೆಕ್ಟಾಗಿ ಕೆಲಸ ಮಾಡಿದ್ರೆ, ದಿನ 10 ಗಂಟೆ ಕೆಲಸ ಮಾಡಿದ್ರೆ ಈ ಸೀರೆ ಒಂದು 10 ಡೇಸಲ್ಲಿ ರೆಡಿ ಮಾಡ್ಬೋದು. ಇವರೆಲ್ಲರೂ ಒಂದಿನ ರಜಾ ಮಾಡಿದ್ರು ಕೂಡ ಲೇಟ್ ಆಗಿಬಿಡುತ್ತೆ. ಈ ಥರ ಕಲೆಕ್ಷನ್ಸ್ಗೋಸ್ಕರ ಮಂಚಿ ಸಿಲ್ಕ್ಸ್ನ ಖಂಡಿತ ಭೇಟಿ ಮಾಡಿ.